ಸೊ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಐತಿಹಾಸಿಕ ಹೆಜ್ಜೆ ಅಕ್ಷಯಂ-4 ISS ಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ತಲುಪಿದೆ. ಫಾಲ್ಕನ್ 9 ನೌಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೆಜ್ಜೆ ಇಟ್ಟಿದ್ದಾರೆ ಭಾರತೀಯ ಶುಭಾಂಶು ಶುಕ್ಲಾ. ಮುಂದಿನ 14 ದಿನ ಅಂತರಿಕ್ಷದಲ್ಲೇ ಈ ಗಗನಯಾತ್ರಿಗಳು ಇರ್ತಾರೆ. ಇತಿಹಾಸವನ್ನು ಸೃಷ್ಟಿಸಿರೋದು ಭಾರತೀಯ ಗಗನಯಾತ್ರಿ ಶುಕ್ಲಾ ಅವರು. ಬಾಹ್ಯಾಕಾಶ ಕೇಂದ್ರವನ್ನ ಶುಕ್ಲಾ ಅವರು ತಲುಪಿದ್ದಾರೆ. ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ. ಅಷ್ಟೇ ಯಾಕೆ ಇಡೀ ದೇಶ ಸಂಭ್ರಮಿಸಬೇಕು. ಮೊಬೈಲ್ ಟಾರ್ಚ್ ಆನ್ ಮಾಡಿ ತ್ರಿವರ್ಣ ಧ್ವಜವನ್ನ ಹಿಡಿದು ಸಂಭ್ರಮಿಸಿದ್ದಾರೆ. ಹೇಗಿದೆ ಆ ಕ್ಷಣಗಳು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸಬೇಕು. ಜೊತೆಗೆ ವಿವರವಾಗಿ ವಿಡಿಯೋವನ್ನು ಕೂಡ ತೋರಿಸಬೇಕು. ಅವರಲ್ಲಿ ಮುಟ್ಟಿದ ನಂತರ ಹೇಗೆ ಯಾವ ರೀತಿ ಆದಂತಹ ಪ್ರಕ್ರಿಯೆಗಳು ನಡೆಯುತ್ತೆ, ಅಲ್ಲಿ ಏನು ಮಾಡ್ತಾರೆ ಅವರು, ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಡಾಕಿಂಗ್ ಸಿಸ್ಟಮ್ ತುಂಬ ಈಸಿಯಾಗಿ ನಿಮಗೆ ಹೇಳೋದಾದರೆ, ರೈಲ್ನಲ್ಲಿ ಪ್ರಯಾಣ ಮಾಡುವಂಥವ್ರಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಬೋಗಿಯನ್ನು ಇನ್ನೊಂದು ಬೋಗಿಗೆ ಹೇಗೆ ಜಾಯಿಂಟ್ ಮಾಡ್ತಾರೆ ಅಂತ ಹೇಳಿ. ಜೋರಾಗಿ ಬಂದು ಬೋಗಿಯನ್ನು ಜಾಯಿಂಟ್ ಮಾಡೋಕ್ಕೆ ಹೋದರೆ ಢಮಾರ ಅಂತೇಳಿ ಆ ಬೋಗಿನೂ ಬೀಳುತ್ತೆ, ಈ ಬೋಗಿನೂ ಬೀಳುತ್ತೆ. ಎರಡೂ ಕೂಡ ಸ್ಲೋ ಆಗಿ, ಒಂದು ನಿಂತ್ಕೊಂಡಿರುತ್ತೆ, ಒಂದು ಸ್ಲೋ ಆಗಿ ಬಂದು ಅದಕ್ಕೆ ಜಾಯಿಂಟ್ ಮಾಡಬೇಕಾಗತ್ತೆ. ಹಾಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ ಅದು ಕೂಡ ಮೂವ್ ಆಗ್ತಾ ಇರುತ್ತೆ. ಅದರ ಜೊತೆಗೆ ಅದರದ್ದು ಸ್ಪೀಡಲ್ಲೇ ಬಂದು ಇದು ಕೂಡ ಅದಕ್ಕೆ ಜಾಯಿಂಟ್ ಆಗಬೇಕು.